ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಮಿಳುನಾಡಿನ ಅತ್ಯಂತ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾದ ವಾಲ್ಪರೈಗೆ 3 ದಿನಗಳ ಟ್ರಿಪ್ ಪ್ಲಾನನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ 3 ದಿನಗಳಲ್ಲಿ ನೀವು 13 ಜಾಗಗಳನ್ನು ವಿಸಿಟ್ ಮಾಡಬಹುದು. ಈ ವಿಡಿಯೋದಲ್ಲಿ ಮತ್ತೆ ಏನೆಲ್ಲ ನಾನು ಕವರ್ ಮಾಡ್ತೀನಿ ಅಂದರೆ ಬಜೆಟ್ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಬೈಕ್ ಅಥವಾ ಕಾರ್ಗಳೇನಾದರೂ ನಿಮಗೆ ರೆಂಟ್ಗೆ ಸಿಗುತ್ತಾ, ಅಲ್ಲೇ ಜಾಗಗಳನ್ನು ನೀವು ಹೋಗಿ ವಿಸಿಟ್ ಮಾಡಲಿಕ್ಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಊಟ ತಿಂಡಿ ಮಾಡಲಿಕ್ಕೆ ಬೆಸ್ಟ್ ಹೋಟೆಲ್ಗಳನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ಇಲ್ಲಿಗೆ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ತಿಳ್ಕೊಳ್ಳೋಣ. ಬಸ್, ಟ್ರೈನ್ ಎಲ್ಲ ಹೇಗಿದೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ 13 ಜಾಗಗಳ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಲಿದೆ. ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನಾನು ವಾಲ್ಪರೈಗೆ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ಗಳು ಏನೆಲ್ಲ ಲಭ್ಯವಿದೆ ಅಂತ ಹೇಳ್ಬಿಡ್ತೀನಿ. ಬೆಂಗಳೂರಿಂದ ವಾಲ್ಪರೈಗೆ 422 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಹಾಗೆ ಮೈಸೂರಿಂದ 310 ಕಿಲೋಮೀಟರ್ಗಳಷ್ಟು ಆಗುತ್ತೆ. ವಾಲ್ಪರೈಗೆ ಡೈರೆಕ್ಟ್ ಟ್ರೈನ್ ಇಲ್ಲದೇ ಇರೋ ಕಾರಣ ನೀವು ವಾಲ್ಪರೈಯಿಂದ 65 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಪೊಲಾಚಿ ರೈಲ್ವೆ ಸ್ಟೇಷನ್ಗೆ ಟ್ರೈನ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ರೂ ಸಹ ಅಥವಾ ಮೈಸೂರಿಂದ ಟ್ರಾವೆಲ್ ಮಾಡ್ತಾ ಇದ್ರೂ ಪೊಲಾಚಿಗೆ ನೀವು ಟ್ರೈನನ್ನು ಬುಕ್ ಮಾಡ್ಕೊಳ್ಬೇಕು. ಪೊಲಾಚಿ ರೈಲ್ವೆ ಸ್ಟೇಷನ್ನಿಂದ ನೀವು ವಾಲ್ಪರೈಗೆ ಬಸ್ಗಳ ಮೂಲಕ ಹೋಗಬಹುದು ಅಥವಾ ಲೋಕಲ್ ಟ್ಯಾಕ್ಸಿಗಳ ಮೂಲಕ ಕೂಡ ಹೋಗಬಹುದು. ವಾಲ್ಪರೈ ಗಿರಿಧಾಮವು ಪಶ್ಚಿಮ ಘಟ್ಟದ ಅಣ್ಣಮಲೈ ಪರ್ವತ ಶ್ರೇಣಿಯಲ್ಲಿ ಸಮುದ್ರ ಮಟ್ಟದಿಂದ 3500 ಅಡಿಗಳಷ್ಟು ಎತ್ತರದಲ್ಲಿದೆ. ಇದಂತೂ ತಮಿಳುನಾಡಿನ ಅತ್ಯುತ್ತಮ ಪ್ರವಾಸಿ ಸ್ಥಳಗಳಲ್ಲಿ ಒಂದು. ವಾಲ್ಪರೈಗೆ ಹೋಗೋ ದಾರಿಯಲ್ಲಂತೂ ನೀವು 40ಕ್ಕೂ ಹೆಚ್ಚು ಹೇರ್ಪಿನ್ ಬೆಂಡ್ಗಳನ್ನು ಕಾಣ್ತೀರಾ. ಇದಂತೂ ಮಾಲಿನ್ಯ ಮುಕ್ತವಾಗಿದ್ದು ಸುತ್ತಲೂ ಹಚ್ಚ ಹಸಿರಿನ ಪರ್ವತಗಳು, ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ. ಇಲ್ಲಂತೂ ಕಡಿದಾದ ದಾರಿ, ಮಾನವ ನಿರ್ಮಿತ ಕಾಫಿ ಮತ್ತು ಚಹಾ ತೋಟಗಳು, ಸೊಂಪಾದ ಕಾಡುಗಳು, ಅಸ್ಪೃಶ್ಯ ಜಲಪಾತಗಳು ಮತ್ತು ಜುಳುಜುಳು ಹರಿಯುವ ತೊರೆಗಳು ಪ್ರಕೃತಿ ಪ್ರೇಮಿಗಳನ್ನು ಆಕರ್ಷಿಸುತ್ತೆ. ಇಲ್ಲಿನ ವಾತಾವರಣ ಯಾವಾಗಲೂ ತಂಪಾಗೇ ಇರೋದನ್ನು ನಾವು ಗಮನಿಸಬಹುದು. ಯಾಕಂದರೆ ಇದು ದಟ್ಟವಾದ ಕಾಡಿನ ನಡುವೆ ಇರೋದ್ರಿಂದ. ವಾಲ್ಪರೈಗೆ ಹೋದ್ಮೇಲೆ ಮೊದಲನೇ ದಿವಸ ಏನೇನೆಲ್ಲ ಜಾಗಗಳನ್ನು ನಾವು ನೋಡಬಹುದು ಅಂತ ಹೇಳ್ತಾ ಹೋಗ್ತೀನಿ. ಇನ್ನೊಂದೇನು ಅಂದರೆ ವಾಲ್ಪರೈಗೆ ಹೋಗ್ಲಿಕ್ಕೆ ನಿಮಗೆ ಅರ್ಧ ದಿವಸ ಬೇಕಾಗತ್ತೆ. ಆದ್ದರಿಂದ ನೀವು ಅವತ್ತೇನೆ ಎಲ್ಲ ಜಾಗಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಒಂದು ದಿವಸ ರೆಸ್ಟನ್ನು ತಗೊಂಡು ಮಾರನೇ ದಿವಸ ನಿಮ್ಮ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಬಹುದು. ಈಗ ಮೊದಲನೇ ದಿವಸ ನೀವು ವಾಲ್ಪರೈಯಿಂದ 10 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ನಿರಾರ್ ಡ್ಯಾಮ್ಗೆ ರೀಚ್ ಆಗಿ. ಭಾರತದ ದಕ್ಷಿಣದ ತುದಿಯಲ್ಲಿರುವ ತಮಿಳುನಾಡು ರಾಜ್ಯವು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಭವ್ಯವಾದ ದೇವಾಲಯಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ನೀರಾವರಿ, ಕುಡಿಯುವ ನೀರು ಮತ್ತು ಇತರ ಉದ್ದೇಶಗಳಿಗಾಗಿ ಪ್ರಮುಖ ನೀರಿನ ಮೂಲಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ಸುಂದರವಾದ ಅಣೆಕಟ್ಟುಗಳಿಗೆ ಈ ರಾಜ್ಯವು ನೆಲೆಯಾಗಿದೆ. ಅಂತಹ ಒಂದು ಅಣೆಕಟ್ಟು ನೀರಾರ್ ಅಣೆಕಟ್ಟು. ಇದಂತೂ ತಮಿಳುನಾಡಿನ ಹೃದಯ ಭಾಗದಲ್ಲಿರುವಂತಹ ಗುಪ್ತರತ್ನ ಮತ್ತು ಜನಪ್ರಿಯ ಪ್ರವಾಸಿ ಆಕರ್ಷಣೆ ಕೂಡ ಹೌದು. ಒಟ್ಟಾರೆ ಈ ಫೇಮಸ್ ಸ್ಪಾಟ್ಗೆ ನೀವು ವಾಲ್ಪರೈಗೆ ಹೋದಾಗ ಹೋಗಲೇಬೇಕು. ಇದಾದ್ಮೇಲೆ ನೀವು ನಿರಾರ್ ಡ್ಯಾಮ್ನಿಂದ 12 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಬಿರ್ಲಾ ಜಲಪಾತಕ್ಕೆ ರೀಚ್ ಆಗಿ. ಹಸಿರು ಚಹಾ ತೋಟಗಳ ಮಧ್ಯದಲ್ಲಿ ಜಲಪಾತವನ್ನ ನೋಡುವುದು ಕಣ್ಣಿಗೆ ಆಹ್ಲಾದಕರವಾದ ನೋಟವಾಗಿದೆ. ಬಿರ್ಲಾ ಜಲಪಾತವು ವಾಲ್ಪರೈನ ಬೆಟ್ಟಗಳ ಸಾಲುಗಳಿಂದ ಹುಟ್ಟಿದೆ. ಹಾಗೆ ಇದು ಸುತ್ತಲೂ ಅದ್ಭುತವಾದ ನೈಸರ್ಗಿಕ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೊಂದಿರುವ ಅತ್ಯುತ್ತಮ ಸ್ಥಳವೆಂದು ಕೂಡ ಸಾಬೀತುಪಡಿಸುತ್ತೆ. ಇದು ವಾಲ್ಪರೈ ಮೂಲಕ ಹರಿಯುವ ದೀರ್ಘಕಾಲಿಕ ನಡುಮಲೈ ನದಿಯನ್ನ ರೂಪಿಸುತ್ತೆ. ಈ ಜಲಪಾತದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರನ್ನ ಒದಗಿಸೋದ್ರಿಂದ ಇಲ್ಲಿ ಸ್ನಾನ ಮಾಡೋದನ್ನೆಲ್ಲ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದನ್ನ ಸುಮ್ಮನೆ ನೀವು ಒಂದು ವ್ಯೂ ಪಾಯಿಂಟ್ ತರ ನೋಡಬಹುದು. ಇದಂತೂ ಸೀಸನ್ನಲ್ಲಿ ನೀವು ಹೋದ್ರೆ ತುಂಬಾನೇ ಆಕರ್ಷಣೀಯವಾಗಿ ಕಾಣುತ್ತೆ. ವಾಟರ್ ಫಾಲ್ಸ್ನ ನೀವು ನೋಡಬೇಕು, ಹಾಗೆ ಹಚ್ಚ ಹಸಿರನ್ನ ನೀವು ನೋಡಬೇಕು ಅಂದರೆ ಪೋಸ್ಟ್ ಮಾನ್ಸೂನ್ ಸೀಸನಲ್ಲಿ ನೀವು ಹೋಗೋದು ತುಂಬಾನೇ ಉತ್ತಮವಾಗುತ್ತೆ. ಎಲ್ಲಿಗೆ ನೀವು ಟ್ರಿಪ್ಪನ್ನು ಪ್ಲಾನ್ ಮಾಡೋಕ್ಕೂ ಮುಂಚೆ ಯಾವಾಗಲೂ ಹವಾಮಾನವನ್ನು ತಿಳ್ಕೊಂಡು ಹೋಗಿ. ಬಿರ್ಲಾ ಜಲಪಾತವನ್ನು ನೀವು ನೋಡಾದ್ಮೇಲೆ ಇಲ್ಲಿಂದ 3 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ವೆಲ್ಲಮಲೈ
ಸುರಂಗ ನದಿಗೆ ನೀವು ರೀಚ್ ಆಗಿ. ಇದನ್ನ ವೆಲ್ಲಮಲೈ ಟನಲ್ ರಿವರ್ ಅಂತ ಕೂಡ ಕರೆಯಲಾಗುತ್ತೆ. ವಾಲ್ಪರೈನಲ್ಲಿ ಭೇಟಿ ನೀಡಲು ಅತ್ಯಂತ ಶಾಂತ ಸ್ಥಳಗಳಲ್ಲಿ ಒಂದು ಈ ವೆಲ್ಲಮಲೈ ಟನಲ್ ರಿವರ್. ಇದನ್ನ ಸ್ಥಳೀಯವಾಗಿ ಕೂಲಂಗಲ್ ನದಿ ಎಂದು ಕೂಡ ಕರೆಯಲಾಗುತ್ತೆ. ಈ ನದಿಯ ನೀರಂತೂ ತುಂಬಾನೇ ಸಿಹಿಯಾಗಿದ್ದು ಶುದ್ಧವಾಗಿದೆ ಹಾಗೂ ಈಜಲು, ವಿಶ್ರಾಂತಿ ಪಡೆಯಲು ಮತ್ತು ದೃಶ್ಯಗಳನ್ನ ನೋಡಲು ಸೂಕ್ತವಾಗಿದೆ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೀರಿನ ಮೇಲೆ ಇಳಿಯುವುದನ್ನ ವೀಕ್ಷಿಸಲು ನೀವು ಖಂಡಿತವಾಗಿ ಇಲ್ಲಿಗೆ ಭೇಟಿ ನೀಡಲೇಬೇಕು. ಹಾಗೆ ಬೆಳಗಿನ ಜಾವದಲ್ಲಿ ಇದು ತುಂಬಾನೇ ಸುಂದರವಾಗಿ ಕೂಡ ಕಾಣ್ತಾ ಇರುತ್ತೆ. ಒಟ್ಟಾರೆ ಈ ರಿವರ್ ವ್ಯೂ ಅಂತೂ ನಿಮಗೆ ತುಂಬಾನೇ ಸುಂದರವಾದ ಕ್ಷಣಗಳನ್ನ ತುಂಬಿಕೊಡುತ್ತೆ. ಈ ನದಿಯನ್ನ ನೋಡಾದ್ಮೇಲೆ ಇಲ್ಲಿಂದ 23 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಥಲನಾರ್ ವ್ಯಾಲಿ ವ್ಯೂ ಪಾಯಿಂಟ್ಗೆ ರೀಚ್ ಆಗಿ. ಇದನ್ನ ಥಲನಾರ್ ಸ್ನೋ ಪಾಯಿಂಟ್ ಎಂದು ಕೂಡ ಕರೆಯಲಾಗುತ್ತೆ. ಇದು ತಮಿಳುನಾಡಿನ ವಾಲ್ಪರೈನಲ್ಲಿರುವ ಮಂಜಿನಿಂದ ಕೂಡಿದ ರಮಣೀಯ ತಾಣವಾಗಿದ್ದು ಪಶ್ಚಿಮ ಘಟ್ಟಗಳ ಉಸಿರು ಕಟ್ಟುವ ವಿಹಂಗಮ ನೋಟಗಳಿಗೆ ಹೆಸರುವಾಸಿಯಾಗಿದೆ. ಈ ಸ್ಥಳ ಅಂತೂ ಆಗಾಗ ಮಂಜಿನಿಂದ ಆವೃತವಾಗಿರುತ್ತೆ. ಇದನ್ನ ನೋಡ್ಲಿಕ್ಕಂತೂ ಬಹಳ ಸುಂದರವಾಗಿರುತ್ತೆ. ಇಲ್ಲಿಗೆ ಹೋಗ್ಲಿಕ್ಕೆ ನೀವು ಎಂಟ್ರಿ ಫೀಸ್ ಅನ್ನ ಕೂಡ ಕಟ್ಟಬೇಕಾಗುತ್ತೆ. ಹಾಗೆ ಇದು ಕ್ಲೋಸಿಂಗ್ ಟೈಮ್ 5 ಗಂಟೆ ಆಗಿರುತ್ತೆ ಸಾಯಂಕಾಲ. ವಿಶೇಷವಾಗಿ ಮಳೆಗಾಲದ ನಂತರ ಸುತ್ತಮುತ್ತಲಿನ ಚಹಾ ತೋಟಗಳ ಹಸಿರನ್ನ ಪ್ರವಾಸಿಗರು ಆನಂದಿಸಬಹುದು ಮತ್ತು ಇದು ಸ್ಥಳೀಯ ಹಾಗೂ ಹೊರಗಿನ ಪ್ರವಾಸಿಗರಿಗೆ ಜನಪ್ರಿಯವಾದ ತಾಣವಾಗಿದೆ. ವಾಲ್ಪರೈಗೆ ಹೋದಾಗ ನೀವು ಈ ಜಾಗಕ್ಕೆ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬಾರದು. ಇದನ್ನು ನೋಡಾದ್ಮೇಲೆ ಇಲ್ಲಿಂದ 4 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಥಲನಾರ್ ಜಲಪಾತಕ್ಕೆ ರೀಚ್ ಆಗಿ. ಈ ಥಲನಾರ್ ಪಶ್ಚಿಮ ಘಟ್ಟದ ವಾಲ್ಪರೈ ಬಳಿಯ ಪ್ರಶಾಂತ ಹಾಗೂ ಕಡಿಮೆ ವಾಣಿಜ್ಯೀಕರಣಗೊಂಡ ಪ್ರದೇಶವಾಗಿದ್ದು ನಿರ್ದಿಷ್ಟ ಹಸಿರಿನ ಜಲಪಾತಕ್ಕಿಂತ ಹೆಚ್ಚಾಗಿ ಪ್ರಾಚೀನ, ಕಡಿಮೆ ಪ್ರಸಿದ್ಧ ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನಂತೂ ನಾವು ಒಂದು ವಿಶಿಷ್ಟವಾದ ಅನ್ಎಕ್ಸ್ಪ್ಲೋರ್ಡ್ ಜಲಪಾತ ಅಂತಾನೆ ಹೇಳಬಹುದು. ಈ ಜಾಗದಲ್ಲೇನೆ ಥಲನಾರ್ ಜಲಪಾತ ಕೂಡ ಇರೋದು. ಈ ಜಲಪಾತದ ಸುತ್ತಮುತ್ತಲಂತೂ ನಿಮಗೆ ಹಚ್ಚ ಹಸಿರಿನ ಪ್ರದೇಶ ಕಾಣಲು ಸಿಗುತ್ತೆ. ಹಾಗೆ ಚಹಾ ತೋಟಗಳನ್ನು ಕೂಡ ನೀವಿಲ್ಲಿ ಕಾಣಬಹುದು. ಇದಂತೂ ಒಂದು ತುಂಬಾ ಸುಂದರವಾದ ತಾಣ ಎಂದು ಕೂಡ ಕರೆಯಲ್ಪಡುತ್ತೆ. ಇಲ್ಲಿಗೆ ವಾಲ್ಪರೈನ ಮೊದಲನೇ ದಿವಸದ ಪ್ರವಾಸ ಮುಗಿಯುತ್ತೆ. ಇದಾದ್ಮೇಲೆ ನೀವು ನಿಮ್ಮ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು. ಈಗ ನಾವು 2ನೇ ದಿನದ ಬಗ್ಗೆ ನೋಡ್ತಾ ಹೋಗೋಣ. 2ನೇ ದಿವಸ ಬೆಳಗ್ಗೆ ನೀವು ವಾಲ್ಪರೈನಿಂದ 11 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ನಲ್ಲಮುಡಿ ವ್ಯೂ ಪಾಯಿಂಟ್ಗೆ ರೀಚ್ ಆಗಿ. ಈ ತಾಣವು ಅಣ್ಣಮಲೈ ಬೆಟ್ಟಗಳು, ಮುನ್ನಾರ್ ಪರ್ವತಗಳು ಮತ್ತು ಆನೆಮುಡಿ ಶಿಖರದ ವಿಹಂಗಮ ನೋಟಗಳನ್ನ ನೀಡುತ್ತೆ. ಇಲ್ಲಿಗೆ ಹೋಗ್ಲಿಕ್ಕಂತೂ ಪ್ರವಾಸಿಗರು ಚಹಾ ತೋಟಗಳ ಮೂಲಕ 500ರಿಂದ 700 ಮೀಟರ್ಗಳಷ್ಟು ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿಗೆ ಹೋಗ್ಲಿಕ್ಕೆ ನೀವು ಎಂಟ್ರಿ ಫೀಸ್ ಅನ್ನ ಕೂಡ ಪೇ ಮಾಡಬೇಕಾಗುತ್ತೆ. 50 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ ಒಬ್ಬರಿಗಾಗಿ. ಈ ಪ್ರದೇಶವಂತೂ ಮಂಗಗಳು ಮತ್ತು ಆನೆಗಳಂತಹ ವನ್ಯಜೀವಿಗಳನ್ನ ನೋಡಲು ಅವಕಾಶವನ್ನು ಒದಗಿಸುತ್ತೆ. ಆದ್ದರಿಂದ ಇಲ್ಲಿ ಸಂಜೆ ವೇಳೆ ಯಾರೂ ಕೂಡ ಪ್ರವೇಶಿಸೋದಿಲ್ಲ. ಸುತ್ತಮುತ್ತಲಿನ ಕಣಿವೆಗಳು, ಅಣ್ಣಮಲೈ ಬೆಟ್ಟಗಳು ಮತ್ತು ಕೂಲಂಗಲ್ ನದಿಯ ಉಸಿರು ಕಟ್ಟುವ ದೃಶ್ಯಗಳನ್ನ ಇಲ್ಲಿ ನೀವು ಆನಂದಿಸಬಹುದು. ಇಲ್ಲಂತೂ ಸುಮಾರಷ್ಟು ದಿನಗಳಲ್ಲಿ ಮಂಜು ಆವೃತವಾಗಿರುತ್ತೆ. ಆದ್ದರಿಂದ ನೀವು ಮುನ್ನಾರ್ ಪರ್ವತಗಳು ಮತ್ತು ಆನೆಮುಡಿ ಶಿಖರವನ್ನ ನೋಡಲು ಸಾಧ್ಯವಾಗೋದಿಲ್ಲ. ಒಂದಷ್ಟು ದಿನಗಳಲ್ಲಿ ನಿಮಗೆ ಈ ಪರ್ವತಗಳನ್ನ ಕಾಣಲಿಕ್ಕೆ ಸಿಗತ್ತೆ. ಇಲ್ಲಂತೂ ನೀವು ವಿವಿಧ ಪಕ್ಷಿ ಪ್ರಭೇದಗಳು, ಮಂಗಗಳು ಮತ್ತು ಆನೆಗಳನ್ನ ನೋಡಬಹುದು. ಆದ್ದರಿಂದ ಈ ವ್ಯೂ ಪಾಯಿಂಟ್ ಅಂತೂ ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ. ಇದನ್ನ ನೋಡಾದ್ಮೇಲೆ ಇಲ್ಲಿಂದ ನೀವು 19 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶೋಲಯಾರ್ ಡ್ಯಾಮ್ ವ್ಯೂ ಪಾಯಿಂಟ್ಗೆ ರೀಚ್ ಆಗಿ. ಈ ಶೋಲಯಾರ್ ಅಣೆಕಟ್ಟಂತೂ ತಮಿಳುನಾಡು ಮತ್ತು ಕೇರಳ ಗಡಿಯಲ್ಲಿ ಸುಂದರವಾದ ಪಶ್ಚಿಮ ಘಟ್ಟದ ಮಧ್ಯೆ ಇದೆ. ಇದು ಏಷ್ಯಾದಲ್ಲಿಯೇ 2ನೇ ಅತಿ ದೊಡ್ಡ ಅಣೆಕಟ್ಟು ಕೂಡ ಹೌದು. ಅಣೆಕಟ್ಟಿನ ಸುತ್ತಲೂ ದಟ್ಟ ಕಾಡು, ಹಸಿರು ಬೆಟ್ಟಗಳು ಹಾಗೂ ಮಂಜು ಮುಸುಕಿದ ವಾತಾವರಣ ಪ್ರವಾಸಿಗರಿಗೆ ಅದ್ಭುತ ಅನುಭವವನ್ನ ನೀಡುತ್ತೆ. ಇಲ್ಲಿನ ವಿಶೇಷತೆಗಳನ್ನ ನೋಡೋದಾದರೆ ಇಲ್ಲಿ ನೀವು ಹಸಿರು ಬೆಟ್ಟಗಳು, ಕಾಡು ಹಾಗೂ ಜಲಾಶಯದ ದೃಶ್ಯಗಳನ್ನ ಕಾಣಬಹುದು. ಮಳೆಗಾಲದಲ್ಲಂತೂ ಇನ್ನಷ್ಟು ಮನಮೋಹಕವಾಗಿರುವಂತಹ ದೃಶ್ಯಗಳು ನಿಮ್ಮದಾಗತ್ತೆ. ಫೋಟೋಗ್ರಫಿ ಮತ್ತು ನೆಮ್ಮದಿಯ ಸಮಯ ಕಳೆಯಲು ಸೂಕ್ತವಾದ ತಾಣ ಕೂಡ ಇದು.
ಇದಾದ್ಮೇಲೆ ನೀವು ಇಲ್ಲಿಂದ 22 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಕೂಳಂಕಲ್ ನದಿ ವ್ಯೂ ಪಾಯಿಂಟ್ ನಿಮಗೆ ಸಿಗುತ್ತೆ. ಕೂಳಂಕಲ್ ನದಿಯಂತೂ ವಾಲ್ಪರೈ ಹತ್ತಿರದ ಅತ್ಯಂತ ಶಾಂತ, ಮನಸೆಳೆಯುವ ನೈಸರ್ಗಿಕ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಹರಿಯುವ ತಣ್ಣನೆಯ ಸ್ವಚ್ಛವಾದ ನದಿ ನೀರು ಕಲ್ಲುಗಳ ನಡುವೆ ಹರಿಯುತ್ತೆ. ಪ್ರವಾಸಿಗರಿಗೆ ಅದ್ಭುತವಾದ ಅನುಭವವನ್ನ ನೀಡುತ್ತೆ. ಕುಟುಂಬ ಸಮೇತವಾಗಿ ವಿಶ್ರಾಂತಿ ಪಡೆಯಲು ಹಾಗೂ ನಿಸರ್ಗವನ್ನ ಆನಂದಿಸಲು ಇದು ಒಂದು ಸೂಕ್ತ ಸ್ಥಳ. ಹಸಿರು ಬೆಟ್ಟಗಳು ಹಾಗೂ ಕಾಡಿನಿಂದ ಸುತ್ತುವರೆದಿರುವ ನೈಸರ್ಗಿಕ ಸೌಂದರ್ಯ ಇದು. ಇಲ್ಲಂತೂ ಚಿಕ್ಕ ಮಕ್ಕಳಿಗೂ ಕೂಡ ಸುರಕ್ಷಿತವಾಗಿ ಆಡಲು ಜಾಗ ಇದೆ. ಇದರಲ್ಲಿ ಆಳ ಕೂಡ ಕಡಿಮೆ ಇದೆ. ಹಾಗಾಗಿ ಈ ವ್ಯೂ ಪಾಯಿಂಟ್ಗೆ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಿ. ಇದಾದ್ಮೇಲೆ ನೀವು ಇಲ್ಲಿಂದ 13 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಚಿನ್ನಕಲ್ಲಾರ್ ಜಲಪಾತಕ್ಕೆ ರೀಚ್ ಆಗಿ. ಈ ಚಿನ್ನಕಲ್ಲಾರ್ ಜಲಪಾತವನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಕರೆಯಲಾಗುತ್ತೆ. ಯಾಕಂದ್ರೆ ಇಲ್ಲಿ ವರ್ಷಪೂರ್ತಿ ಹೆಚ್ಚಿನ ಮಳೆಯಾಗುತ್ತೆ. ವಾಲ್ಪರೈ ಹತ್ತಿರದ ಈ ಜಲಪಾತವು ದಟ್ಟ ಕಾಡಿನ ನಡುವೆ ಅಡಗಿದ್ದು ಪ್ರವಾಸಿಗರಿಗೆ ಸಾಹಸಮಯ ಹಾಗೂ ಮನಮೋಹಕ ಅನುಭವವನ್ನ ನೀಡುತ್ತೆ. ಹಸಿರು ಅರಣ್ಯ, ನಿರಂತರ ಮಳೆ ಹಾಗೂ ಜಲಪಾತದ ಸದ್ದು ಇವೆಲ್ಲವೂ ಸೇರಿ ಇದು ಒಂದು ಅದ್ಭುತವಾದ ನೈಸರ್ಗಿಕ ತಾಣವಾಗಿದೆ. ಇದರ ವಿಶೇಷತೆಗಳನ್ನು ನೋಡುವುದಾದರೆ ತಮಿಳುನಾಡಿನ ಅತ್ಯಧಿಕ ಮಳೆಯಾಗುವ ಪ್ರದೇಶಗಳಲ್ಲಿ ಇದು ಒಂದು. ದಟ್ಟ ಕಾಡಿನೊಳಗೆ ಹರಿಯುವ ಶುದ್ಧ ಜಲಪಾತವೂ ಕೂಡ ಇದು ಹೌದು. ಟ್ರೆಕ್ಕಿಂಗ್ ಪ್ರಿಯರಿಗಂತೂ ಇದು ಸಾಹಸಮಯ ಅನುಭವವನ್ನ ನೀಡುತ್ತೆ. ನಿಸರ್ಗ ಛಾಯಾಗ್ರಹಣಕ್ಕಂತೂ ಇದು ಒಂದು ಅತ್ಯುತ್ತಮ ಸ್ಥಳವೆಂದೇ ಹೇಳಬಹುದು. ಇಲ್ಲಿಗೆ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋಗೋದು ತುಂಬಾನೇ ಉತ್ತಮ. ಯಾಕಂದ್ರೆ ಅಧಿಕ ಮಳೆಯಿಂದಾಗಿ ನೀವು ಇಲ್ಲಿಗೆ ಭೇಟಿ ನೀಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ನೀವು ಮಳೆ ನಿಂತ ಮೇಲೆ ಹೋಗೋದು ತುಂಬಾನೇ ಉತ್ತಮವಾಗುತ್ತೆ. ಇಲ್ಲಿಗೆ ನಿಮ್ಮ ವಾಲ್ಪರೈನ 2ನೇ ದಿವಸದ ಪ್ರವಾಸ ಮುಗಿಯುತ್ತೆ. ಇದಾದ್ಮೇಲೆ ನೀವು ನಿಮ್ಮ ರೂಮ್ಸಿಗೆ ಹೋಗಿ ರೆಸ್ಟ್ ಮಾಡಬಹುದು. ಈಗ 3ನೇ ದಿವಸ ಏನೇನೆಲ್ಲ ನೋಡಬಹುದು ಅಂತ ನೋಡ್ತಾ ಹೋಗೋಣ. 3ನೇ ದಿವಸ ಬೆಳಗ್ಗೆ ನೀವು ವಾಲ್ಪರೈನಿಂದ ಕರುಮಲೈ ಬಾಲಾಜಿ ದೇವಾಲಯಕ್ಕೆ ರೀಚ್ ಆಗಬೇಕಾಗತ್ತೆ. ಇಲ್ಲಿಗೆ ವಾಲ್ಪರೈನಿಂದ 9 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಕರುಮಲೆ ಬಾಲಾಜಿ ದೇವಸ್ಥಾನವು ವಾಲ್ಪರೈ ಹತ್ತಿರದ ಸುಂದರ ಬೆಟ್ಟಗಳ ನಡುವೆ ನೆಲೆಸಿರುವ ಪ್ರಸಿದ್ಧ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನ ವಾಲ್ಪರೈನ ತಿರುಪತಿ ಎಂದೇ ಕರೆಯಲಾಗುತ್ತೆ. ಈ ದೇವಾಲಯದಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯಬಹುದು. ಸುತ್ತಮುತ್ತಲಿನ ಹಸಿರು, ಚಹಾ ತೋಟಗಳು, ಬೆಟ್ಟಗಳು ಹಾಗೂ ನೆಮ್ಮದಿಯ ವಾತಾವರಣ ಭಕ್ತರಿಗೆ ಭಕ್ತಿ ಭಾವದ ಜೊತೆಗೆ ನಿಸರ್ಗ ಸೌಂದರ್ಯ ಅನುಭವವನ್ನು ಕೂಡ ನೀಡುತ್ತೆ. ಈ ಬಾಲಾಜಿ ದೇವಾಲಯವನ್ನ ನೀವು ತಿರುಪತಿ ಶೈಲಿಯಲ್ಲಿ ನೋಡಬಹುದು. ಇಲ್ಲಿನ ವಾತಾವರಣ ಅಂತೂ ತುಂಬಾನೇ ನೆಮ್ಮದಿದಾಯಕವಾಗಿರುತ್ತೆ. ಸುತ್ತಮುತ್ತಲಂತೂ ನಿಮಗೆ ನೋಡಲಿಕ್ಕೆ ಚಹಾ ತೋಟಗಳು ಮತ್ತು ಪರ್ವತಗಳ ಸುಂದರ ನೋಟ ಸಿಗತ್ತೆ. ಭಕ್ತಾದಿಗಳಿಗಂತೂ ಆಧ್ಯಾತ್ಮಿಕದ ಶಕ್ತಿ ಹಾಗೂ ನೈಸರ್ಗಿಕ ಸೌಂದರ್ಯದ ಸಂಯೋಜನೆ ಆಗತ್ತೆ. ಈ ದೇವಾಲಯಕ್ಕೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ ನೀವು 23 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಹಾರ್ನ್ ಬಿಲ್ ವ್ಯೂ ಪಾಯಿಂಟ್ಗೆ ಹೋಗ್ತೀರಾ. ವಾಲ್ಪರೈ ಹತ್ತಿರದ ಹಾರ್ನ್ಬಿಲ್ ವ್ಯೂ ಪಾಯಿಂಟ್ ಪ್ರವಾಸಿಗರಿಗೆ ಅದ್ಭುತ ನೈಸರ್ಗಿಕ ಸೌಂದರ್ಯವನ್ನ ಕಾಣಲು ಅವಕಾಶವನ್ನ ನೀಡುತ್ತೆ. ಇಲ್ಲಿ ಪರ್ವತಗಳು, ಕಣಿವೆಗಳು ಹಾಗೂ ಅರಣ್ಯದ ಹಸಿರಿನ ನಡುವೆ ದಾರಿಯ ತಿರುವುಗಳು ಅತ್ಯಂತ ಮನಸೆಳೆಯುತ್ತೆ. ಈ ಹಸಿರಿನ ನಡುವೆ ಅಪರೂಪದ ಮಲಬಾರ್ ಹಾರ್ನ್ ಬಿಲ್ ಪಕ್ಷಿಯನ್ನು ನೋಡುವ ಅವಕಾಶ ಇದೆ. ಪಕ್ಷಿ ಪ್ರಿಯರು ಮತ್ತು ನಿಸರ್ಗಾಸಕ್ತರಿಗೆ ಇದು ಸ್ವರ್ಗ ಸಮಾನ. ಇಲ್ಲಿನ ವಿಶೇಷತೆಗಳು ಏನು ಅಂದರೆ ಪರ್ವತ ಹಾಗೂ ಕಣಿವೆಗಳನ್ನು ನೀವು ಅದ್ಭುತವಾಗಿ ಇಲ್ಲಿ ವೀಕ್ಷಿಸಬಹುದು. ಮತ್ತೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ನೀವು ಸೂರ್ಯಾಸ್ತ ಅಥವಾ ಸೂರ್ಯೋದಯದ ಸಮಯಕ್ಕೆ ಭೇಟಿ ನೀಡಿದ್ರೆ ಸುಂದರ ದೃಶ್ಯಗಳನ್ನು ನಿಮ್ದಾಗಿಸ್ಕೊಳ್ಬಹುದು. ಇಲ್ಲಂತೂ ಫೋಟೋಗ್ರಾಫರ್ಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಇಲ್ಲಿಂದ ನೀವು 14 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಅಳಿಯಾರ್ ಡ್ಯಾಮ್ ನಿಮಗೆ ಸಿಗುತ್ತೆ. ಈ ಆಳಿಯಾರ್ ಅಣೆಕಟ್ಟು ತಮಿಳುನಾಡಿನ ಕೊಯಮತ್ತೂರ್ ಜಿಲ್ಲೆಯಲ್ಲಿ ವಾಲ್ಪರೈ ಬೆಟ್ಟದ ಪಾದಭಾಗದಲ್ಲಿ ನೆಲೆಸಿರುವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ.
1959ರಲ್ಲಿ ನಿರ್ಮಿಸಲಾದ ಈ ಅಣೆಕಟ್ಟು ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಮುಖ್ಯ ಕಾರಣವಾಗಿದ್ದು, ಇಂದಿಗೆ ನೈಸರ್ಗಿಕ ಸೌಂದರ್ಯ ಹಾಗೂ ಮನರಂಜನೆಯ ಕೇಂದ್ರವಾಗಿದೆ. ಅಣೆಕಟ್ಟಿನ ಸುತ್ತಮುತ್ತ ಹಸಿರು ಬೆಟ್ಟಗಳು, ತೋಟಗಳು ಮತ್ತು ಉದ್ಯಾನವನ ಪ್ರವಾಸಿಗರಿಗೆ ನೆಮ್ಮದಿಯ ಅನುಭವವನ್ನ ನೀಡುತ್ತೆ. ಇದರ ವಿಶೇಷತೆಗಳನ್ನು ನೋಡೋದಾದ್ರೆ ತುಂಬಾನೇ ಸುಂದರವಾದ ಜಲಾಶಯವನ್ನ ನೀವು ನೋಡಬಹುದು. ಹಾಗೆ ಸುತ್ತಮುತ್ತಲಿನ ಹಸಿರು ಪರ್ವತಗಳ ನೋಟವನ್ನು ಕೂಡ ನೀವಿಲ್ಲಿ ಕಾಣಬಹುದು. ಇಲ್ಲಿ ಹೋದಾಗ ನೀವು ಬೋಟ್ ಸವಾರಿಯನ್ನು ಕೂಡ ಅನುಭವಿಸಬಹುದು. ಮಳೆಗಾಲದಲ್ಲಂತೂ ನೀವಿಲ್ಲಿಗೆ ಭೇಟಿ ನೀಡಿದ್ರೆ ಅದ್ಭುತವಾದ ಅಣೆಕಟ್ಟಿನ ನೋಟ ನಿಮಗೆ ಕಾಣುತ್ತೆ. ಆದ್ದರಿಂದ ಈ ಸುಂದರ ತಾಣಕ್ಕೆ ನೀವು ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬಾರದು. ಇಲ್ಲಿಂದ ನೀವು 4.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಮಂಕಿ ಜಲಪಾತ ಸಿಗತ್ತೆ. ಇದನ್ನ ಸ್ಥಳೀಯರು ಕವಿಯರುವಿ ಜಲಪಾತ ಎಂದು ಕೂಡ ಕರೀತಾರೆ. ಇದಂತೂ ಅಳಯಾರ್ ಅಣೆಕಟ್ಟಿನ ಹತ್ತಿರ ವಾಲ್ಪರೈ ಮಾರ್ಗದಲ್ಲಿರುವ ಪ್ರಸಿದ್ಧ ಜಲಪಾತವಾಗಿದೆ. ಹಸಿರು ಕಾಡಿನ ನಡುವೆ ಹರಿಯುವ ತಣ್ಣನೆಯ ನೀರು, ಕಲ್ಲುಗಳ ಮೇಲೆ ಬೀಳುವ ಜಲಧಾರೆ ಮತ್ತು ಸುತ್ತಮುತ್ತಲಿನ ಪರ್ವತಗಳು ಪ್ರವಾಸಿಗರಿಗೆ ಮನಮೋಹಕ ಅನುಭವವನ್ನ ನೀಡುತ್ತೆ. ಕುಟುಂಬ ಸಮೇತರಾಗಿ ವಿಶ್ರಾಂತಿ ಪಡೆಯಲು ಇದೊಂದು ಅತ್ಯುತ್ತಮ ಸ್ಥಳವಾಗಿದೆ. ಇದರ ವಿಶೇಷತೆಗಳು ಏನು ಅಂದ್ರೆ, ಹಸಿರು ಕಾಡಿನ ನಡುವೆ ಹರಿಯುವ ಸ್ವಚ್ಛ ತಣ್ಣನೆಯ ನೀರು ಇದು. ಸ್ನಾನಕ್ಕೆ ಮತ್ತು ವಿಶ್ರಾಂತಿಗೆ ಇದೊಂದು ಸೂಕ್ತ ಸ್ಥಳ ಕೂಡ ಹೌದು. ಆದ್ರೆ ನೀವು ಇಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಇದಂತೂ ನಿಮ್ಗೆ ರೋಡ್ ಸೈಡ್ ಅಲ್ಲೇನೆ ಸಿಗತ್ತೆ. ವಾಲ್ಪರೈ ರಸ್ತೆ ಪ್ರಯಾಣದ ಮಧ್ಯೆನೆ ನಿಮ್ಗೆ ಈ ಜಲಪಾತ ಸಿಗತ್ತೆ. ಇಲ್ಲಿಗೆ ವಾಲ್ಪರೈನ 3 ದಿನಗಳ ಪ್ರವಾಸದ ಪ್ಲಾನ್ ಮುಗಿಯುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಬಡ್ಜೆಟ್ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ನೀವು ವಾಲ್ಪರೈನಿಂದ ಸುಮಾರು 2 ಕಿಲೋಮೀಟರ್ ಒಳಗಡೆನೆ ನಿಮಗೆ ಸಾಕಾದಷ್ಟು ಬಡ್ಜೆಟ್ ರೂಮ್ಗಳು ಸಿಗ್ತವೆ. ಇಲ್ಲಿ ಒಂದು ದಿವಸಕ್ಕೆ 1500ರಿಂದ 2000ವರೆಗೂ ಚಾರ್ಜ್ ಮಾಡ್ತಾರೆ. ಮೊದಲನೇ ರೂಮು ನಿಮಗೆ ವಾಲ್ಪರೈಯಿಂದ 350 ಮೀಟರ್ಗಳಷ್ಟೇ ದೂರ ಇದೆ. ಇದರ ಹೆಸರು ಗ್ರೀನ್ ಹಿಲ್ ಹೋಟೆಲ್ ಅಂತ. ಮತ್ತೊಂದು 500 ಮೀಟರ್ಗಳಷ್ಟು ದೂರ ಇರುವಂತಹ ಹಿಲ್ ಟಾಪ್ ವಾಲ್ಪರೈಗೆ ನೀವು ಹೋಗಬಹುದು. ಅಥವಾ 1 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಗ್ರೀನ್ ಮೌಂಟ್ ಹೋಮ್ ಸ್ಟೇಗೂ ಕೂಡ ನೀವು ರೀಚ್ ಆಗಬಹುದು. ಇಲ್ಲೇನು ಅಂದ್ರೆ ಸೀಸನ್ಗೆ ತಕ್ಕ ಹಾಗೆ ರೂಮ್ಗಳ ಚಾರ್ಜಸ್ ಅನ್ನು ಕೂಡ ವೇರಿ ಮಾಡ್ತಾ ಇರ್ತಾರೆ. ಜಾಸ್ತಿನೂ ಮಾಡಬಹುದು, ಕಡಿಮೆನೂ ಕೂಡ ಮಾಡಬಹುದು. ನೀವು ಆದಷ್ಟು ಡೈರೆಕ್ಟ್ ಆಗಿ ರೂಮ್ಗೆ ಕಾಲ್ ಮಾಡಿಬಿಟ್ಟು ಪ್ರೈಸ್ ಅನ್ನ ಕೇಳ್ಕೊಂಡು ನಂತರನೇ ಬುಕ್ ಮಾಡೋದು ತುಂಬಾನೇ ಉತ್ತಮ. ಯಾಕಂದ್ರೆ ಒಂದಷ್ಟು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಜಾಸ್ತಿ ಕೂಡ ತೋರಿಸ್ತಾ ಇರಬಹುದು. ಆದ್ರಿಂದ ನೀವು ಡೈರೆಕ್ಟ್ ಆಗಿ ರೂಮ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾನೀಗಾಗಲೇ ಹೇಳಿದ ಹಾಗೆ ನಿಮಗೆ ಬೈಕ್ ಮತ್ತು ಕಾರ್ ರೆಂಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ವಾಲ್ಪರೈಯಲ್ಲಿ ಈಗ ಬೈಕ್ ರೆಂಟಲ್ಗಳನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನೀವು ಕಾರನ್ನೇ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಕಾರಲ್ಲಿ ನಿಮಗೆ ಅಲ್ಲಲ್ಲೇ ಲೋಕಲ್ ಪ್ಲೇಸಸನ್ನು ನೋಡಬೇಕು ಅಂದರೆ 2000 ರೂಪಾಯಿನ ಚಾರ್ಜ್ ಮಾಡ್ತಾರೆ 2 ದಿನಗಳಿಗೆ. ಮತ್ತೊಂದೇನು ಅಂದರೆ ನೀವು ಅತಿರಾಪಲ್ಲಿ ಜಲಪಾತವನ್ನು ಕೂಡ ನೋಡಬಹುದು. ಇದಂತೂ ಅತ್ಯಂತ ಸುಂದರವಾದ ಜಲಪಾತ ಅಂತಲೇ ಹೇಳಬಹುದು. ನಿಮ್ಮ ಟ್ರಿಪ್ಪನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ತೀರಾ ಅಂದರೆ ಈ ಜಲಪಾತವನ್ನು ಕೂಡ ನೀವು ನೋಡಿಕೊಂಡು ವಾಪಸ್ ಬರಬಹುದು. ಇದರಿಂದ ನಿಮ್ಮ ಟ್ರಿಪ್ ಇನ್ನೂ ಮೆಮೊರೇಬಲ್ ಆಗಿ ಇರುತ್ತೆ ನಿಮಗೆ. ಆದರೆ ವಾಲ್ಪರೈಯಿಂದ ಅತಿರಾಪಲ್ಲಿ ಜಲಪಾತಕ್ಕೆ ಸುಮಾರು 80 ಕಿಲೋಮೀಟರ್ಗಳಷ್ಟು ಆಗುತ್ತೆ. ನಿಮಗೆ ಸಮಯ ಇದ್ದು ನೀವು ನೋಡಲೇಬೇಕು ಅಂತ ಏನಾದರೂ ಇಷ್ಟಪಟ್ಟರೆ ನೀವು ಈ ಜಲಪಾತವನ್ನು ಕೂಡ ಭೇಟಿ ನೀಡಬಹುದು. ಅದನ್ನು ಈ ಕಾರ್ ರೆಂಟಲಲ್ಲೇ ನೀವು ಕವರ್ ಮಾಡ್ಕೊಂಡು ಬರಬಹುದು. ಆದಷ್ಟು ಅವ್ರ ಹತ್ರ ನೀವು ಬಾರ್ಗೇನ್ ಮಾಡಿಬಿಟ್ಟು ಕಡಿಮೆ ಮಾಡಿಸಿ ಆದಷ್ಟು 3000 ಒಳಗಡೆನೆ ನೀವು ಈ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಕೊನೆಯದಾಗಿ ನಾನು ವಾಲ್ಪರೈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ. ನಮ್ಮ ದಕ್ಷಿಣ ಭಾರತದ ರತ್ನ ವಾಲ್ಪರೈ. ಚಹಾ ತೋಟಗಳು, ಜಲಪಾತಗಳು, ಹಸಿರು ಕಾಡುಗಳು ಎಲ್ಲರ ಮನ ಸೆಳೆಯುವ ಸ್ವರ್ಗ. ಆದರೆ ಒಂದು ಪ್ರಶ್ನೆ, ಇದು ಎಷ್ಟು ಕಾಲ ಉಳಿಯುತ್ತೆ? ಪ್ಲಾಸ್ಟಿಕ್ ಕಸ, ಅತಿಯಾದ ಪ್ರವಾಸ, ಮರಗಳ ಕಟಾವು ಇವೆಲ್ಲದರಿಂದ ಪ್ರಕೃತಿ ಸಮತೋಲನ ಹಾಳಾಗ್ತಾ ಇದೆ. ಆನೆ, ಬಿಸನ್, ಹಾರ್ನ್ಬಿಲ್ ಹಕ್ಕಿಗಳು ಅಪರೂಪದ ಜೀವಿಗಳ ಮನೆ ಈ ವಾಲ್ಪರೈ. ಆದರೆ ನಮ್ಮ ನಿರ್ಲಕ್ಷ್ಯದಿಂದ ಇವಕ್ಕೆಲ್ಲ ಹಾನಿ ಉಂಟಾಗ್ತಾ ಇದೆ. ಶೋಳೆಯಾರ್ ಹಾಗೂ ಆಣೆಯಾರ್ ಅಣೆಕಟ್ಟುಗಳು ಇಡೀ ತಮಿಳುನಾಡಿಗೆ ನೀರು ಕೊಡುವ ಮೂಲಗಳಾಗಿವೆ. ಅರಣ್ಯ ಕಾಪಾಡದೆ ಹೋದರೆ ನಾಳೆ ನೀರೇ ಸಿಗೋದಿಲ್ಲ. ಹವಾಮಾನ ಬದಲಾಗುತ್ತೆ, ತಂಪು ಬೆಟ್ಟಗಳೆಲ್ಲ ಬಿಸಿ ಆಗ್ತಾ ಹೋಗುತ್ತೆ. ಪ್ರವಾಸಿಗರ ಸ್ವರ್ಗ ನಿಧಾನವಾಗಿ ಕಳೆದು ಹೋಗುತ್ತೆ. ವಾಲ್ಪರೈ ಅಂತೂ ನಮ್ಮ ಹೆಮ್ಮೆ.
ಹಾಗೂ ನಮ್ಮ ಸಂಪತ್ತು ಕೂಡ ಹೌದು. ಇದನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ ಕೂಡ ಹೌದು. ಪ್ರಕೃತಿಯನ್ನ ಗೌರವಿಸಿ ವಾಲ್ಪರೈಯನ್ನ ಮುಂದಿನ ಪೀಳಿಗೆಗೆ ಉಳಿಸೋಣ. ಇದಾಗಿತ್ತು ವಾಲ್ಪರೈಗೆ 3 ದಿನಗಳ ಟ್ರಿಪ್ ಪ್ಲ್ಯಾನ್. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಕಾಯ್ತಾ ಇರಿ.